ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಚನ್ನಗಿರಿಯಲ್ಲಿ ಫುಟ್ಪಾತ್ ಅಂಗಡಿಗಳ ತೆರವು ಕಾರ್ಯಾಚರಣೆ, ನೋಟಿಸ್ ನೀಡದೆ ಕ್ರಮಕ್ಕೆ ವ್ಯಾಪಾರಿಗಳ ಆಕ್ಷೇಪ. ಚನ್ನಗಿರಿ ಪಟ್ಟಣ ಪುರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಶುಕ್ರವಾರ ಬೆಳಂಬೆಳಗ್ಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸುತ್ತಿದ್ದ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದರು. ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಹಾಗೂ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಫುಟ್ಪಾತ್ಗಳನ್ನು ತೆರವುಗೊಳಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಆದರೆ ಯಾವುದೇ ಮುಂಜಾಗ್ರತಾ ನೋಟಿಸ್ ಅಥವಾ ಪೂರ್ವ ಸೂಚನೆ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಕೈಗೊಂಡಿರುವುದಕ್ಕೆ ಗೂಡಂಗಡಿ ವ್ಯಾಪಾರಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿದ್ದು, ಪರ್ಯಾಯ ವ್ಯವಸ್ಥೆ ಕಲ್ಪಿಸದ ಅಂಗಡಿಗಳನ್ನು ತೆರವುಗೊಳಿಸುವುದು ತಮ್ಮ ಜೀವನೋಪಾಯಕ್ಕೆ ಧಕ್ಕೆಯಾಗಲಿದೆ ಎಂದು ವ್ಯಾಪಾರಿಗಳು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಇಲ್ಲಿಯವರೆಗೆ ಯಾವುದೇ ಲಿಖಿತ ನೋಟಿಸ್ ನೀಡಿಲ್ಲ. ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿರುವುದು ನ್ಯಾಯಸಮ್ಮತವಲ್ಲ ಎಂದು ವ್ಯಾಪಾರಿಗಳು ಆರೋಪಿಸಿದರು. ಘಟನಾ ಸ್ಥಳದಲ್ಲಿ ಕೆಲಕಾಲ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಬಳಿಕ ಪುರಸಭೆ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದರು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಈ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅವರಿಗೆ ಪರ್ಯಾಯ ಸ್ಥಳ ಒದಗಿಸುವಂತೆ ವ್ಯಾಪಾರಿಗಳು ಪುರಸಭೆ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನೋಟಿಸ್ ಕೊಡ್ರಿ ಸರ್, ಮುಂದಕ್ಕೆ ಯೋಚನೆ ಮಾಡ್ತಿರ್ಬೇಕಲ್ಲ ನೀವು. ಅಲ್ಲಿ ಬೇಕಾಗಿ ಯಾರೋ VIP ಸರ್, VIP ತಮ್ಮ ಕುಟುಂಬದವರಿಗೆಲ್ಲ ಶೂಟ್ ಮಾಡೋದು ಹಂಗೆ ಮಾಡೋಕ್ಕಾಗತ್ತೆ ಸರ್ ನೀವು? ಮೈನ್ ರೋಡ್ ಒಂದು, ಆಮೇಲೆ ಕ್ರಾಸ್ ಇದೆ, ವೆಹಿಕಲ್ಗಳು ಅವ್ರು ಏನೋ ಗೊತ್ತಾ, ತಿಂಡಿ ತಿನ್ಕೊಳಕ್ಕೆ ಇಲ್ಲಿ ನಿಂತ್ಕೊಂತಾರೆ ಗಾಡಿಗಳು, ಕಾರ್ಗಳು ಎಲ್ಲ. ಜನ CC ಕ್ಯಾಮ್ರಾ ಇದೆ, ನಾವು ಚೆಕ್ ಮಾಡಬೇಕು ಸರ್. ನಾವೇನೋ ಆರ್ಗ್ಯುಮೆಂಟೇ ಮಾಡಲ್ಲ. ಏನೋ ಹೇಳಿದ್ರೆ ತರಕಾರಿ ಗಾಡಿಯಿಂದ ನಿಮಗೆ ತೊಂದರೆ ಆಗಿರೋದು ನನಗೂ ಗೊತ್ತು, ನಮ್ಗಿನ ಚೆನ್ನಾಗಿ ನಿಮಗೂ ಗೊತ್ತು ಸರ್. ಅದೇನು ಸರ್, ಅವು ಹಂಗೆ ಅಪ್ಪ ಉದ್ದಕ್ಕೆ ನಿಲ್ಸ್ಕೊಂತಾವ.